ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸಾಗರಕ್ಕೆ ಗುರುಮೂರ್ತಿ ಸೊರಬಕ್ಕೆ ಹಾಲಪ್ಪ ಅನ್ನೋ ಲೆಕ್ಕಾಚಾರ ಏನಾದರೂ ಬಿಜೆಪಿಯಲ್ಲಿ ನಡೀತಾ ಇದೆಯಾ? 2028ರ ಚುನಾವಣೆಗೆ ಈಗಾಗಲೇ ತಯಾರಿ ಆರಂಭವಾಗಿದೆಯಾ? ಈ ಕುರಿತ ಅಪ್ಡೇಟ್ಸ್ ಏನಿದೆ? ರಂಜಿತಾ, ಇದೊಂದು ಬಹಳ ಕುತೂಹಲಕಾರಿಯಾದಂತ ವಿಷಯ. ಹರ್ತಾಳ ಹಾಲಪ್ಪ ಸಾಗರ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರ ಹಿಂದೆ. ಈಗ ಅವರು ಮಾಜಿ ಶಾಸಕರು. ಆದ್ರೆ ಈ ಹಿಂದೆ ಅವರು ಸೊರಬ ಕ್ಷೇತ್ರದಲ್ಲೂ ಸಹ ಅವರು ಗೆದ್ದಿದ್ರು 2008ನೇ ಇಸ್ವಿನಲ್ಲಿ. 2013ರಲ್ಲಿ ಚುನಾವಣೆ ನಡೀಬೇಕಾದ್ರೆ ಹರ್ತಾಳ ಹಾಲಪ್ಪ ಅವರಿಗೆ ಸಾಗರ ಕ್ಷೇತ್ರದ ಟಿಕೆಟ್ ಅನ್ನ ಕೊಡ್ಲಾಯ್ತು. 2013ರಲ್ಲಿ ಕಾಗೋಡು ತಿಮ್ಮಪ್ಪ ಅವ್ರು ಗೆದ್ರು. ಆದ್ರೆ 2018ರಲ್ಲಿ ಹರ್ತಾಳ ಹಾಲಪ್ಪ ಅವರು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ್ರು. ಈಗ ಅಲ್ಲಿರ್ತಕ್ಕಂಥವ್ರು ಹಾಲಿ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ. ಈ ಹಿಂದೆ ಹರ್ತಾಳ ಹಾಲಪ್ಪ ಅವರು ಸೊರಬ ಕ್ಷೇತ್ರದಿಂದ ಬಂಗಾರಪ್ಪ ಅವರ ಗರಡಿಯಲ್ಲಿ ಚುನಾವಣೆಗೆ ಇಳಿದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಿಂದ 2008ರಲ್ಲಿ ಗೆದ್ದಿದ್ರು ಅವರು. ಈಗ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಹರ್ತಾಳ ಹಾಲಪ್ಪ ಅವರು ಈಗಾಗಲೇ 2 ಬಾರಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಈಗ ಅಲ್ಲಿ ಹಾಲಿ ಶಾಸಕರು ಬೇಳೂರು ಗೋಪಾಲ್ ಕೃಷ್ಣ ಅವರು. ಈಗ ಮತ್ತೆ ಅವರು 3ನೇ ಬಾರಿ ಹರ್ತಾಳ ಹಾಲಪ್ಪ ಸಾಗರದಿಂದ ಸ್ಪರ್ಧೆ ಮಾಡ್ತಾರ ಅಂತಕ್ಕಂಥ ಕುತೂಹಲ ಇದೆ. ಈ ನಡುವೆ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂತ ಮತ್ತು ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಇರ್ತಕ್ಕಂಥ ಗುರುಮೂರ್ತಿ ಅವರು ಸಾಗರ ಕ್ಷೇತ್ರದಲ್ಲಿ ಅವರು ವ್ಯಾಪಕವಾದ ಪ್ರವಾಸವನ್ನ ಸರಿಸುಮಾರು 5-6 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರು ಸೊರಬ ಕ್ಷೇತ್ರದ ಆಕಾಂಕ್ಷಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗ ಅವರು ಸೊರಬ ಕ್ಷೇತ್ರದಲ್ಲೇ ಅವ್ರು ಓಡಾಟವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಇಚ್ಛೆ ಇದೆ. ಹಾಗಾಗಿ ಸಾಗರ ಕ್ಷೇತ್ರದಲ್ಲಿ ಗುರುಮೂರ್ತಿ ಅವರಿಗೆ ಬಿಜೆಪಿಗಿಂತ ಮುಖ್ಯವಾಗಿ ಯಡಿಯೂರಪ್ಪನವರ ಕುಟುಂಬ, ರಾಘವೇಂದ್ರ ವಿಜಯೇಂದ್ರ ಅವರು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ 2028ರಲ್ಲಿ ಏನು ಚುನಾವಣೆ ಬರುತ್ತೆ, ಆ ಸಂದರ್ಭದಲ್ಲಿ ಗುರುಮೂರ್ತಿ ಅವರು ಏನಾದ್ರು ಸಾಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತಂದ್ರೆ, ಅಲ್ಲಿ 2 ಬಾರಿ ಸ್ಪರ್ಧೆ ಮಾಡಿದಂತ ಹರ್ತಾಳ ಹಾಲಪ್ಪನವರು ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋದಂತ ಕುತೂಹಲಕಾರಿಯಾದಂತ ಒಂದು ಅಂಶ ಇದೆ. ಅವರು ಈ ಹಿಂದೆ ಗೆದ್ದಂತ ಸೊರಬ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಅನ್ನೋದಾದ್ರೆ, ಈ ಹಿಂದೆ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಅವರ ವಿರುದ್ಧ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ರು. 2018ರಲ್ಲಿ ಕುಮಾರ್ ಬಂಗಾರಪ್ಪ ಭಾರತೀಯ ಜನತಾ ಪಕ್ಷದಿಂದನೇ ಸೊರಬ ಕ್ಷೇತ್ರದಿಂದ ಜಯಶಾಲಿ ಆಗಿದ್ರು. ಆದ್ರೆ ಈಗ 2028ರ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರ ಸ್ಥಾನಮಾನ ಏನು ಅಂತಕ್ಕಂಥ ಪ್ರಶ್ನೆಯೂ ಸಹ ಇಲ್ಲಿ ಬರುತ್ತೆ. ಈಗ ರಾಜಕೀಯ ವಿದ್ಯಮಾನ ಏನ್ ನಡೀತಾ ಇದೆ ಗಮನಿಸಿದ್ರೆ, ಕುಮಾರ್ ಬಂಗಾರಪ್ಪ ಅವರು ವಿಜಯೇಂದ್ರ ಅವರ ವಿರೋಧಿ ಬಣದಲ್ಲಿ ಗುರುಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯತ್ನಾಳ್ ಅವರ ಜೊತೆಗಿನ ಚಟುವಟಿಕೆಯಲ್ಲಿ ನಿರಂತರವಾಗಿ ಅವರು ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ 2028 ಇನ್ನೂ 2 ವರ್ಷ ಇದೆ, 2.5 ವರ್ಷ ಇದೆ ಆ ಚುನಾವಣೆ ಘೋಷಣೆ ಆಗ್ಲಿಕ್ಕೆ. ಅಂತ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಯಲ್ಲೇ ಇರ್ತಾರ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅವರು ಬಿಜೆಪಿಯಲ್ಲೇ ಇದ್ರೆ ಬಿಜೆಪಿ ಹೈಕಮಾಂಡ್ ಅವರಿಗೆ ಆದ್ಯತೆ ಕೊಡುತ್ತಾ ಅಂತ. ಈಗ ಕರ್ನಾಟಕದಲ್ಲಿ ಬಿಜೆಪಿಯ ಭಾರತೀಯ ಜನತಾ ಪಕ್ಷದ ಒಬ್ಬ ಪ್ರಶ್ನಾತೀತ ನಾಯಕ ಅಂತ ಅಂದ್ರೆ ಯಡಿಯೂರಪ್ಪನವರ ಪುತ್ರ ಬಿ.ವೈ. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ಅವರ ವಿರೋಧಿ ಬಣದಲ್ಲಿ ಕುಮಾರ್ ಇದ್ದಾರೆ. ಅದಿನ್ನೂ ಬಗೆಹರಿದಿಲ್ಲ, ಇನ್ನೂ ಚರ್ಚೆ ನಡೀತಾ ಇದೆ. ಬಿಜೆಪಿಯ ಯಾವ ಕಾರ್ಯಕ್ರಮದಲ್ಲೂ ಸಹ ಕುಮಾರ್ ಬಂಗಾರಪ್ಪ ಅವರು ನೇರವಾಗಿ ವೇದಿಕೆ ಮೇಲೆ ಕಾಣಿಸ್ಕೊಳ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಸೊರಬ ಕ್ಷೇತ್ರಕ್ಕೆ ಅಭ್ಯರ್ಥಿ ಬೇಕು ಅಂತಂದ್ರೆ ಕುಮಾರ್ ಬಂಗಾರಪ್ಪ ಅಲ್ಲದೆ ಇದ್ರೆ ಯಾರು ಅಂತಕ್ಕಂಥ ಪ್ರಶ್ನೆ ಬಿಜೆಪಿ ಹೈಕಮಾಂಡ್ ಮುಂದೆ ಬಂದ್ರೆ ಅವರಿಗೆ ಇರತಕ್ಕಂತ ಹೆಸರು ಹರ್ತಾಳ್ ಹಾಲಪ್ಪ. ಈಗಾಗ್ಲೇ ಅವರು ಒಂದು ಸರಿಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದ್ರೆ ಸಾಗರ ಕ್ಷೇತ್ರವನ್ನ ಸ್ವಕ್ಷೇತ್ರವನ್ನಾಗಿ ಮಾಡಿಕೊಂಡಂತ ಹರ್ತಾಳ್ ಹಾಲಪ್ಪ ಅವರು ಅದನ್ನ ಬಿಟ್ಟು ತಮ್ಮ ಮೂಲ ಕ್ಷೇತ್ರಕ್ಕೆ ಹೋಗ್ತಾರ ಅಂತಕ್ಕಂಥ ಪ್ರಶ್ನೆ ಇದೆ. ಯಾಕಂದ್ರೆ ಇಲ್ಲಿ ಗುರುಮೂರ್ತಿ ಅವರು ಸಾಗರ ಕ್ಷೇತ್ರದಲ್ಲೇ ಮಾಡ್ತಾ ಇರ್ತಕ್ಕಂಥ ಓಡಾಟಗಳು, ಸುತ್ತಾಟಗಳು ನೋಡ್ತಾ ಇದ್ರೆ, ಅಲ್ಲಿ ತಮ್ಮ ಸಂಪರ್ಕವನ್ನ ಬೆಳೆಸ್ಕೊಳ್ಳೋದು ನೋಡ್ತಾ ಇದ್ರೆ, ಅವರು ಮುಂದಿನ ಚುನಾವಣೆಗೆ ಅವ್ರು ತಯಾರಿ ಆಗ್ತಾ ಇದಾರ, ಅವರನ್ನ ಅಭ್ಯರ್ಥಿಯಾಗಿ ಮುಗಿಸುವಂತ ಪ್ರಯತ್ನ ನಡೀತಾ ಇದೆಯಾ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಹಾಗಾಗಿ ಮುಂದಿನ 2028ರ ಚುನಾವಣೆ ಮತ್ತೆ ಬಿಜೆಪಿಯ ಪಾಲಿಗೆ ಸಾಗರ ಮತ್ತೆ ಸೊರಬ ಈ 2 ಕ್ಷೇತ್ರಗಳು ಬಹಳ ಕುತೂಹಲಕಾರಿಯಂತ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದ್ ರೀತಿನಲ್ಲಿ ಹರ್ತಾಳ್ ಹಾಲಪ್ಪ ಅವರು ಸಹ ಕ್ಷೇತ್ರಾದ್ಯಂತ ಓಡಾಟವನ್ನ ಮಾಡ್ತಾ ಇದ್ದಾರೆ, ಬಿಟ್ಟು ಗುರುಮೂರ್ತಿ ಅವರು ಸಹ ಓಡಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಂದು ಓಪನ್ ಆಪ್ಷನ್ ಅನ್ನ ಇಟ್ಕೊಳ್ಳುವಂತ ಸಾಧ್ಯತೆ ಈಗ ಕಾಣ್ತಾ ಇದೆ. ಆದ್ರೆ ಇನ್ನು ಎರಡು ವರ್ಷದ ನಂತರ ಏನಾಗುತ್ತೆ, 2.5 ವರ್ಷದ ನಂತರ ಚುನಾವಣೆ ಸಂದರ್ಭದಲ್ಲಿ ಏನಾಗುತ್ತೆ, ಯಾವ ಲೆಕ್ಕಾಚಾರಗಳು ಬರ್ತವೆ,
ಅಲ್ಲಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಬೇಕು ಅಂತಂದ್ರೆ, ಟಿಕೆಟ್ ಕೊಡ್ಬೇಕು ಅಂತಂದ್ರೆ ಪಕ್ಷ ಆ ಸಂದರ್ಭದಲ್ಲಿ ಯಾವ ಮಾನದಂಡವನ್ನು ಬಳಸುತ್ತೆ ಮತ್ತು ಇನ್ನು ಬಹಳ ಸಾಕಷ್ಟು ಸಮಯ ಇದೆ. ಗುರುಮೂರ್ತಿ ಅವರೇ ಬಿಜೆಪಿ ಅಭ್ಯರ್ಥಿ ಆಗ್ಬಿಡ್ತಾರೆ, ಸಾಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗ್ಬಿಡ್ತಾರೆ ಅಂತ ಹೇಳೋದು ಟೂ ಅರ್ಲಿ ಅಂತ ಆದ್ರೂ ಸಹ ಗುರುಮೂರ್ತಿ ಅವರು ಸಾಗರ ಕ್ಷೇತ್ರದಂತ ಓಡಾಟವನ್ನ ಮಾಡ್ತಾ ಇರೋದು, ಸಂಪರ್ಕವನ್ನ ಬೆಳೆಸ್ಕೊಳ್ತಾ ಇರೋದು ಸುಳ್ಳಲ್ಲ. ಈ ನಿಟ್ಟಿನಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಗುರುಮೂರ್ತಿ ಅವರು ಮತ್ತು ಸೊರಬ ವಿಧಾನಸಭಾ ಕ್ಷೇತ್ರಕ್ಕೆ ಹರ್ತಾಳ್ ಹಾಲಪ್ಪನವರೇ ಆಗ್ತಾರ? ಇಟ್ ಡಿಪೆಂಡ್ಸ್. ಕುಮಾರ್ ಬಂಗಾರಪ್ಪ ಅವರ ಸ್ಥಾನಮಾನ ಹೇಗಿರುತ್ತೆ, ಮುಂದಿನ 2 ವರ್ಷದಲ್ಲಿ ಅವರು ಯಾವ ರೀತಿಯಾದಂತ ಹೈಕಮಾಂಡ್ ಜೊತೆ ಅವರ ಸಂಬಂಧವನ್ನು ಸುಧಾರಿಸ್ಕೊಳ್ತಾರೆ ಮತ್ತು ರಾಜ್ಯ ನಾಯಕರ ಜೊತೆ ಯಾವ ರೀತಿ ಸಂಬಂಧ ಇರುತ್ತೆ ಅನ್ನೋದು ಸಹ ಒಂದು ಪ್ರಮುಖ ಅಂಶ ಆಗುತ್ತೆ. ಮತ್ತೊಂದು, ಹರ್ತಾಳ್ ಹಾಲಪ್ಪ ಅವರು ಸಾಗರ ಕ್ಷೇತ್ರವನ್ನ ಬಿಟ್ಟು ಸೊರಬ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತೇಳಿ ಪೂರ್ಣ ಮನಸ್ಸಿನಿಂದ ಅವ್ರು ಬರ್ಬೇಕು. ಅವ್ರಿಗೆ ಹೆಚ್ಚು ಕಡಿಮೆ 2 ಕ್ಷೇತ್ರದಲ್ಲೂ ಸಹ ಜನಸಂಪರ್ಕ ಇದೆ, 2 ಕ್ಷೇತ್ರವನ್ನು ಪ್ರತಿನಿಧಿಸಿದವರು. 2 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಆದ್ರೂ ಅವರಿಗೆ ಸ್ಪರ್ಧೆ ಮಾಡ್ಲಿಕ್ಕೆ ಸಮಸ್ಯೆ ಇಲ್ಲ. ಆದ್ರೆ ಕುಮಾರ್ ಬಂಗಾರಪ್ಪ ಅವರಿಗೆ ಸೊರಬದಲ್ಲಿ ಟಿಕೆಟ್ ಸಿಗದೆ ಇದ್ರೆ ಪರ್ಯಾಯ ಆಯ್ಕೆ ಹರ್ತಾಳ್ ಹಾಲಪ್ಪ ಅಂತಾನೆ ಕಾಣ್ತಾ ಇದೆ. ಇನ್ನ ಸಾಗರ ಕ್ಷೇತ್ರದಲ್ಲಿ ಗುರುಮೂರ್ತಿ ಅವರು ನಿರಂತರ ಓಡಾಟ ಮಾಡ್ತಾ ಇರೋದು ನೋಡಿದ್ರೆ ಅವರು ಸಹ 2028ರ ಚುನಾವಣೆಯನ್ನ ತಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಓಡಾಟವನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತೆ, ಅಲ್ಲಿ ಏನ್ ಲೆಕ್ಕಾಚಾರಗಳು ಬರ್ತವೆ, ಏನೇನಾಗುತ್ತೆ ಅವೆಲ್ಲವೂ ಸಹ ಅವತ್ತಿನ ದಿನ ಗೊತ್ತಾಗುವಂತ ಅಂಶಗಳೇ ಆದ್ರೂ ಸಹ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋದು ಮತ್ತೆ ರಾಜಕೀಯ ವಲಯದಲ್ಲಿ ತೀವ್ರವಾಗಿ ಬಿಸಿಯಾಗಿ ಚರ್ಚೆ ನಡೀತಾ ಇರೋದೇನಂದ್ರೆ, ಗುರುಮೂರ್ತಿ ಅವರು ಸಾಗರ ಕ್ಷೇತ್ರವನ್ನ ಕಬ್ಜಾ ಮಾಡ್ಕೊಳ್ಳಕ್ಕೆ ಬಿಜೆಪಿ ಪರವಾಗಿ ಸುತ್ತಾಟವನ್ನ ಮಾಡ್ತಾ ಇದ್ದಾರೆ. ಹರ್ತಾಳ್ ಹಾಲಪ್ಪ ಅವರು ತಮ್ಮ ಮೂಲ ಕ್ಷೇತ್ರ ಸೊರಬದತ್ತ ಒಂದು ಕಣ್ಣನ್ನ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯ ತಾಲೀಮು ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಮೇಲೆ ಅಂತಿಮವಾಗಿ ಗೊತ್ತಾಗುತ್ತೆ. ಅದಕ್ಕೆ ನಾವಿನ್ನು ಸಾಕಷ್ಟು ದಿನ ಕಾಯಬೇಕಾಗಿದೆ ರಂಜಿತಾ. ನಿಮ್ಮ